ಜಿಂಕೆಗಳು ಹಾವೇರಿ ಜಿಲ್ಲೆಯ ರೈತರ ನಿದ್ದೆ ಕೆಡಿಸಿದ್ದೆ. ಬೆಳಗಾಗ್ತಲೇ ಹಿಂಡಾಗಿ ರೈತರ ಜಮೀನಿಗೆ ಲಗ್ಗೆ ಇಟ್ಟು ಚಿಗುರು ಓಡಿತಾ ಇರುವಂತಹ ಬೆಳೆಯನ್ನ ತಿಂದು ತುಳಿದು ನಾಶ ಮಾಡ್ತಾ ಇವೆ. ಇನ್ನು ರಾಣಿಬೆನ್ನೂರು, ಹಿರೇಕೆರೂರು, ಹಾನಗಲ್ಲ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಕಾಡಂಚಿನ ರೈತರಿಗೆ ವನ್ಯ ಮೃಗಗಳ ಹಾವಳಿ ಹೆಚ್ಚಾಗಿದೆ. ಮಳೆಯ ಕಣ್ಣಾ ಮುಚ್ಚಾಲೆ ಆಟದಲ್ಲಿ ಅರೆಬರೆ ಹುಟ್ಟಿದ ಬೆಳೆಯನ್ನ ತಿಂದು ತುಳಿದು ನಾಶ ಮಾಡ್ತಾ ಇವೆ. ಇದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಯಿತು. ಅದರಲ್ಲೂ ರಾಣಿಬೆನ್ನೂರಿನ ಕೃಷ್ಣಮೃಗ ಅಭಯಾರಣ್ಯದ ಅಕ್ಕಪಕ್ಕದಲ್ಲಿರುವಂತಹ ರೈತರ ಗೋಳು ಹೇಳತೀರದಾಗಿದೆ. ಅಭಯಾರಣ್ಯದಲ್ಲಿ 8,263ಕ್ಕೂ ಅಧಿಕ ಜಿಂಕೆಗಳಿದ್ದು 250ಕ್ಕೂ ಹೆಚ್ಚು ವಿವಿಧ ಪ್ರಭೇದದ ಪ್ರಾಣಿ ಪಕ್ಷಿಗಳಿವೆ. ಈ ಪ್ರಾಣಿಗಳು ರೈತರ ಜಮೀನಿಗೆ ಲಗ್ಗೆ ಇಟ್ಟು ಬೆಳೆಯನ್ನ ನಾಶ ಮಾಡ್ತಾ ಇವೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಅಣ್ಣಪ್ಪ. ಅಣ್ಣಪ್ಪ, ಏನು ಜಿಂಕೆಗಳು ಹಾವೇರಿ ಜಿಲ್ಲೆಯ ರೈತರ ನಿದ್ದೆಗೆಡಿಸ್ತಾ ಇದೆ, ಯಾಕೆ ಲಗ್ಗೆ ಇಡ್ತಾ ಇವೆ ಜಮೀನಿಗೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಪರ್ಣ, ಹಾವೇರಿ ಜಿಲ್ಲೆ ರೈತರು ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕಿ ನಲುಗಿ ಹೋಗಿದ್ದಾರೆ. ಕಳಪೆ ಬೀಜ, ಕಳಪೆ ಗೊಬ್ಬರ, ಬೆಳೆ, ಹೀಗೆ ಹತ್ತಾರು ಸಮಸ್ಯೆಗಳಿಗೆ ಸಿಲುಕಿ ಆ ಸಮಸ್ಯೆಯಲ್ಲಿ ಈ ಜಿಂಕೆ ಹಾವಳಿಯು ಕೂಡ ಒಂದು. ಇಂತಹ ಬರಗಾಲದಲ್ಲಿ ಅಲ್ಪ ಸ್ವಲ್ಪ ಬೆಳೆದಿರುವ ಬೆಳೆಯನ್ನ, ಸಾವಿರಾರು ರೂಪಾಯಿ ಖರ್ಚು ಮಾಡಿರುವ ಬೆಳೆಯನ್ನ ಬೆಳಗಾಗುವಷ್ಟರಲ್ಲಿ ಹೊಲಕ್ಕೆ ಹಿಂಡಾಗಿ ಲಗ್ಗೆ ಇಟ್ಟು ಏನು ಚಿಗುರು ಒಡೆಯುವ ಮುನ್ನವೇ ಅವನನ್ನ ನಾಶ ಮಾಡಿ ತಿಂದು ತುಳಿದು ಹಾಳು ಮಾಡ್ತಾ ಇದೆ. ರೈತರು ಇದನ್ನೊಂದು ಕಾಯುವುದೇ ಒಂದು ಕೆಲಸವಾಗಿದೆ. ಹಗಲೆಲ್ಲ ಗದ್ದೆಯಲ್ಲಿ ದುಡಿದು ನಂತರ ರಾತ್ರಿ ಹೊತ್ತಲ್ಲಿ ಅವುಗಳನ್ನ ಕಾಯುವ ಕೆಲಸವಾಗಿದೆ. ಕೆಲವರು ಆ ಜಿಂಕೆಯನ್ನ ಓಡಿಸಲು ಸುತ್ತಲೂ ಏನು ಟಾರ್ಪಲ್ ಅನ್ನ ಕಟ್ಟಿ ಹೆದರಿಸಲು ಓಡಿಸಲು ಪ್ರಯತ್ನ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಟೆಂಟ್ ಹಾಕಿಕೊಂಡು ಹೊಲದಲ್ಲೇ ಕುಳಿತಿದ್ದಾರೆ. ಮನೆಗೆ ಬರದಂತ ಪರಿಸ್ಥಿತಿ ಅವರದ್ದಾಗಿದೆ. ಜಿಂಕೆಗಳು ಹೊಲಕ್ಕೆ ಲಗ್ಗೆ ಇಡಲು ಪ್ರಮುಖ ಕಾರಣವೇನಂತಂದ್ರೆ, ಏನು ಹಾವೇರಿ ಜಿಲ್ಲೆಯಲ್ಲಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಇರುವಂತಹ ಜಿಂಕೆ ಏನು ಕೃಷ್ಣಮೃಗಗಳ ಅಭಯಾರಣ್ಯ ಇದೆ. ಇಲ್ಲಿ ಸಮರ್ಪಕವಾದ ಅವಕ್ಕೆ ಬೇಕಾದಂತಹ ಏನು ಆಹಾರವನ್ನ, ಯಾಕಂದ್ರೆ ಜಿಂಕೆಗಳು ಸೂಕ್ಷ್ಮವಾದ ಪ್ರಾಣಿ, ಇವುಗಳಿಗೆ ಚಿಗುರಾದ ಸ್ಮೂತ್ ಆದ ಆಹಾರ ಬೇಕಾಗಿರುತ್ತದೆ. ಹಾಗಾಗಿ ಅದಕ್ಕೆ ಬೇಕಾದಂತ ಆಹಾರಗಳನ್ನ ಅಭಯಾರಣ್ಯದಲ್ಲಿ ಮಾಡಿಲ್ಲ. ಜೊತೆಗೆ ಅಲ್ಲಿ ಅವು ಹೊರಗಡೆ ಹೋಗದಂತೆ ತಂತಿ ಬೇಲಿ ವ್ಯವಸ್ಥೆಯನ್ನ ಮಾಡಿಲ್ಲ. ಎರಡು ಕಡೆ ಅಷ್ಟೇ ತಂತಿ ಬೇಲಿ ವ್ಯವಸ್ಥೆಯನ್ನ ಮಾಡಿದ್ರಿಂದ ಅನಿವಾರ್ಯವಾಗಿ ಆಹಾರ ಅರಚಿಕೊಂಡು ರೈತರ ಜಮೀನಿಗೆ ಲಗ್ಗೆ ಇಡ್ತಾ ಇದ್ದಾವೆ. ಇದರಿಂದ ಕಷ್ಟಪಟ್ಟ ಬೆಳೆದಂತಹ ಬೆಳೆ ರೈತರ ಏನು ಕೈಗೆ ಸೇರುವ ಮುನ್ನ, ಅನ್ನು ಚಿಗುರು ಒಡೆಯುವ ಮುನ್ನವೇ ನಾಶವಾಗ್ತಾ ಇದೆ. ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಪರ್ಣ, ಅರಣ್ಯಾಧಿಕಾರಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅಪರ್ಣ, ಜಿಂಕೆಗಳನ್ನ ನಾವು ರೈತರ ಹೊಲಗಳಿಗೆ ಹೋಗದಂತೆ ತಡೆಗಟ್ಟಲು ಹತ್ತಾರು ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ. ಆದ್ರೂ ಕೂಡ ಅವು ಸ್ವಚ್ಛಂದವಾಗಿ ಇದು ಮಾಡಲು ಈ ಬರಗಾಲದ ಸಮಯದಲ್ಲಿ ರೈತರ ಜಮೀನಿಗೆ ಲಗ್ಗೆ ಇಡ್ತವೆ. ನಾವು ರೈತರ ಪರಿಹಾರ, ಏನ್ ಯಾರ ಜಮೀನಿನಲ್ಲಿ ಬೆಳೆ ಹಾನಿ ಆಗುತ್ತದೆ, ಕಾಡಂಚಿನಲ್ಲಿರುವಂತಹ ರೈತರ ಏನ್ ಜಮೀನಿನಲ್ಲಿರುವಂತಹ ಬೆಳೆ ಹಾನಿ ಆಗಿರುತ್ತೆ, ಅದಕ್ಕೆ ಪರಿಹಾರ ನೀಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಅವರು ಕೊಡುವಂತಹ ಪರಿಹಾರ ರೈತರಿಗೆ ಸಮರ್ಪಕವಾಗಿ, ಅದು ಅಂದ್ರೆ ಆ ಬೆಳೆ ನಾಶದಷ್ಟು ಪರಿಹಾರವನ್ನ ನೀಡುವುದಿಲ್ಲ. ಕೇವಲ 2,000 3,000 4,000 5,000 ಕೊಟ್ರೆ ನಮ್ಮ ಜೀವನ ನಿರ್ವಹಣೆ ಮಾಡುವುದು ಕಷ್ಟವಾಗಿದೆ. ಹೀಗಾಗಿ ಇದಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪರಿಹಾರ ಕೊಡಬೇಕು. ಜೊತೆಗೆ ಜಿಂಕೆಗಳು ನಮ್ಮ ಹೊಲಕ್ಕೆ ಲಗ್ಗೆ ಹಿಡದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹತ್ತಾರು ಬಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಾಗಿರ್ಬೋದು, ಅರಣ್ಯಾಧಿಕಾರಿಗಳ ಕಚೇರಿ ಮುಂದಾಗಿರ್ಬೋದು, ರೈತ ಮುಖಂಡರು ಪ್ರತಿಭಟನೆ ಮಾಡುತ್ತಲೇ ಬಂದಿದ್ದಾರೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯುವಲ್ಲಿ ಸಫಲವಾಗಿಲ್ಲ. ಅಪರ್ಣ, ಸೊ ಅಣ್ಣಪ್ಪ, ಇದು ಮೊದಲನೇ ಬಾರಿ ಅಲ್ಲ, ಹೀಗಾಗ್ತಾನೆ ಇದಾವೆ. ಇದು ದಶಕಗಳಿಂದ ನಡೀತಾ ಇರುವಂತಹ ಹೋರಾಟ. ಅಪರ್ಣ, ರೈತರು ಅಂದಿನಿಂದ ಇಂದಿನವರೆಗೂ ನಿತ್ಯ ಜಿಂಕೆಗಳ ಹಾವಳಿ ಆಗಿರಬಹುದು, ಹಂದಿಗಳ ಹಾವಳಿ ಆಗಿರಬಹುದು, ಬೇರೆ ಕಾಡು ವನ್ಯ ಮೃಗಗಳ ಹಾವಳಿಯಿಂದ ತುತ್ತಾಗಿ ತಮ್ಮ ಜಮೀನಿನಲ್ಲಿ ಬೆಳೆದಂತ ಬೆಳೆಯನ್ನ ಕಳ್ಕೊಳ್ತಾನೆ ಇದ್ದಾರೆ. ಆದ್ರೆ ಅದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯುವಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅರಣ್ಯಾಧಿಕಾರಿಗಳು ಸಫಲವಾಗಿಲ್ಲ. ಇದಕ್ಕೆ ಇನ್ಮುಂದಾದರೂ ಸಂಬಂಧಪಟ್ಟವರು ಬರದ ಬವಣೆಯಲ್ಲಿದ್ದ ರೈತರನ್ನ ಸಂಕಷ್ಟದಿಂದ ದೂರ ಮಾಡಬೇಕಾಗಿದೆ. ಅಪರ್ಣ, ಧನ್ಯವಾದ ಅಣ್ಣಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಇದೀಗ ಅಲ್ಲಿನ ರೈತ ಮುಖಂಡರಾದಂತಹ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಏನಿದು ಜಿಂಕೆ ಹಾವಳಿ ಅಂತ? ಯಾಕಂದ್ರೆ ದಶಕಗಳಿಂದ ಇದು ಇರುವಂತ ಒಂದು ಸಂಕಷ್ಟ ಅಂತ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಂದ್ರೆ ನೀವು ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರಾ? ಅದ್ರ ಬಗ್ಗೆ ಏನ್ ರಿಯಾಕ್ಷನ್ ಇತ್ತು ಅಧಿಕಾರಿಗಳದ್ದು? ಏನ್ ಕಂಪ್ಲೇಂಟ್ ಮಾಡೋದು ಗೊತ್ತಿಲ್ರಿ. ಈ ವರ್ಷ ಮಳೆಗಾಲ ಅರ್ಧಮರ್ಧ ಆಗೈತ್ರಿ. ಪ್ರತಿ ವರ್ಷದ್ದು ಜಿಂಕೆ ಹಾವಳಿ ಐತಿ. ಅದ್ರಾಗ ಈ ವರ್ಷ ಅರ್ಧಮರ್ಧ ಮಳೆ ಆಗೈತಿ. ಒಮ್ಮೆ ಬಿತ್ತಿದ್ದನ್ನ ಅಳಿಸಿ ಮತ್ತೆ ಬಿತ್ತೇವಿ. ಅಯ್ಯೋ, ಸರಿಯಾಗಿ ಹುಟ್ಲಿಲ್ಲ ಅದಕ್ಕ.
ಓಕೆ. ಅದು 2 ಎಲಿ ಹತ್ತಿ ಹಿಂಗ್ ತೆಗೆತ್ಲೆ ಬಂದ್ ಜಿಂಕೆ ಅದನ್ನ 2 ಎಲಿ ತಿಂತಂದ್ರ ಯಾ ಕಾರಣಕ್ಕೂ ಸಿಗಲ್ಲ ಅದು ಮತ್ತ ಹಾಕಾಕ್ ಮಳೆ ಇಲ್ಲ. ಹೌದು. ಅದನ್ನ ಜಿಂಕೆಯನ್ನ ನಿಮ್ಗ ಕಾಡ್ನ್ಯಾಗ ಇಟ್ಕರ್ರಿ ಅಂತೇಳಿ ಸಾಕಷ್ಟು ಸಲ ನಾವು ಅರಣ್ಯ ಇಲಾಖೆಗೆ ಹೇಳೇವಿ, ಸಂಬಂಧಪಟ್ಟರಿಗೆ ಹೇಳೇವಿ, ಕೊನೆ ದೊಡ್ಡ ಹೋರಾಟಗಳನ್ನ ತಹಶೀಲ್ದಾರ್ ಅವರಿಗೂ ಕೂಡ ನೀವು ಕಂಪ್ಲೇಂಟ್ ಮಾಡಿದ್ರಾ? ತಹಸೀಲ್ದಾರು DC ತನಕ ದೊಡ್ಡ ಚಳವಳಿನ ಮಾಡೇವಿ. ಈ ವರ್ಷ ಅಲ್ರಿ, ಈ ವರ್ಷ ಮಾಡೇವಿ. ಅದು ಈ ವರ್ಷ ಅಲ್ಲ, ಈಗ ಸತತ 4-5 ವರ್ಷದಿಂದ ಇವೇನ್ ಹೆಚ್ಚಾಗಿ ಜಿಂಕೆ ಹಾವಳಿ ಹೆಚ್ಚಾದಾಗಿದ್ದಾನ ಅವ್ರಿಗೆ ನಾವು ಪ್ರತಿ ಸಲ ಹೇಳ್ಕೊಂತನ ಬರ್ತಾ ಇದೇವಿ. ಆದ್ರೆ ಯಾವುದೇ ಅಲ್ಲ, ನೀವು ಈಗ ಹೇಳಿದ ತಕ್ಷಣ ಅವ್ರ ಇಮಿಡಿಯೇಟ್ ರಿಯಾಕ್ಷನ್ ಏನಿರುತ್ತೆ ಅಂತ ಅವರು ಪುಟ್ಗೋಸಿ ಪರಿಹಾರ ಕೊಡ್ತೇವೆ ಅಂತಾರ. ಪುಟ್ಗೋಸಿ ಪರಿಹಾರ ಬೇಡ, ಬೇಕಂದ್ರ ನಾವ ಕೊಡ್ತೇವೆ. ಎಷ್ಟ್ ಕೊಡ್ಬೇಕು ಹೇಳ್ರಿ. ಆದ್ರ ನಮಗೆ ನಿಮ್ಮ ಚಿಗರಿ ನಿಮ್ ಕಾಡ್ನಾಗ ನಮ್ ಹೊಲಕ್ ಬರೋದ್ ಬೇಡ. ಅಲ್ಲ, ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಅವ್ರಿಗೆ ಹೇಳಿದಿರಾ ಅಥವಾ ನೀವು? ನಮ್ಗೆ ನೋಡ್ರಿ, 2 ಎಲಿ ಬೆಳೆದೈತದ, ಅದನ್ನ ತಿಂದ್ರೆ ಮತ್ತೆ ಹುಟ್ಟಕ್ ಆಗಲ್ಲ. ಅಲ್ಲ, ಹೌದು ಸರ್, ಹೌದು ಹೌದು. ಈಗ ಪರಿಹಾರ ಅಂತ ಹೇಳ್ಬೇಕಾದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ನೀವು ಕೇಳಿದಿರಾ ಅವ್ರ ಹತ್ರ? ನಾವು ಅವ್ರು ಕೇಳಿದ್ರು ಅದನ್ನ. ನಾವು ಪರಿಹಾರ ಕೇಳಂಗೇ ಇಲ್ಲ. ನೀವೇನ್ ಪರಿಹಾರ ಕೊಡ್ತೀರಿ ಅದೆಲ್ಲ ಪುಟ್ಗೋಸಿ ಪರಿಹಾರ ಆಕತಿ. ಇಲ್ಲ ಪರಿಹಾರ ಕೊಡೋದ ಕರೆ ಆತಂದ್ರ 1 ಎಕರೆ 1,000 ಗಟ್ಲೆ ಕೊಡ್ರಿ, ನಾವ ಬೆಳೆಸಿ ಆ ಚಿಗರಿ ಮೇಯಿಸ್ತೇವೆ ಹೊಲ್ದಾಗ. ನಮ್ಗೆ ಯಾವ ಬೆಳೆನೂ ತಕ್ಕಣಂಗಿಲ್ಲ, ಚಿಗರಿ ಮೇಯ್ಸಕ್ ನಾವ ಮಾಡ್ತೇವೆ. ಅವ್ರಿಗೆ ಅವ್ರ ಕಾರಣಾಗ ಬೆಳಸಕ್ ಆಗವಲ್ರು, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಏನೂ ಮಾಡಂಗಿಲ್ಲ. ಅವೆಲ್ಲವೂ ಬಂದು ನಮ್ಮ ಹೊಲ್ದಾಗ ಬೆಳೆದು ದೊಡ್ಡವಾಗಿ ಈಗ ಅವು ಬರೀ ಕಡಿಮೆ ಇದ್ದಂತವು ಈಗ 20-30 ಸಾವಿರ ಆಗ್ಯಾವ ಅಂತ ಅಂಕಿಅಂಶ ಕೊಡ್ತಾರೆ ಇವರು. 20-30 ಸಾವಿರ ಅದ್ರ ವಂಶಾಭಿವೃದ್ಧಿ ಆತು ಹೆಚ್ಚಾದು ಅನ್ನೋ ಕಾರಣ ನಮ್ಮ ಹೊಲ್ದಾಗ ತಿನ್ನೋದಕ್ರಿ. 20-30 ಸಾವಿರ ವರ್ಷಕ್ಕ ಅಲ್ರಿ, ಜಿಂಕೆಗಳು ಅಷ್ಟದಾವ ಅಂತಾರ. 20-30 ಸಾವಿರ ಜಿಂಕೆ ಆಗ್ಯಾವ ಅಂತಾರ. ಓಕೆ ಓಕೆ ಓಕೆ. ಅಷ್ಟು ಜಿಂಕಿ ಅದಾವ ಅಂದ್ರ ನಮ್ಮ ಹೊಲ್ದಾಗ ಮೇದಾವ ಹೊರತು ಅವ್ರ ಅಡವ್ಯಾಗಿಲ್ರಿ. ನಮ್ಮ ಹೊಲದಾಗ ನಮ್ಮ ರೈತಗ ಹಾಳಾಗಿದ್ದಕ್ಕ ಇವ್ರು ಎಲ್ಲೋ 500, 300, 200 ಚೆಕ್ ಕೊಡ್ತಾರ. ಆ ಚೆಕ್ ಆ ಪರಿಹಾರ ನಮಗ್ ಉಪಯೋಗ ಆಗಲ್ಲ. ಓಕೆ ಓಕೆ. ಯಾಕಂದ್ರೆ ಅವ್ರ ಪುಟ್ಗೋಸಿ ಪರಿಹಾರ ಬೇಡ. ಆಮೇಲೆ ಕಾಡಿಗೆ ಅದು ಸುತ್ತಲೂ ಬೇಲಿ ಹಾಕ್ಯಂದು ನಿಮ್ದು ಅಲ್ಲೇ ಇಟ್ಕರ್ರಿ ಅಂದ್ರ, ಇಲ್ಲ ನಿಮ್ ಹೊಲಕ್ ಹಾಕ್ಯಾರ್ರಿ, ನಾವ್ ₹1 ನಾವ್ 8 ಆಣೆ ಕೊಡ್ತೇವಿ, ನೀವ್ 8 ಆಣೆ ಹಾಕ್ಯಾರ್ರಿ ಅಂತಾರ. ಅದಕ್ಕೊಂದ್ ರೂಲ್ ಇರ್ತಾರ. ಕಾಡಿನಿಂದ 5 ಕಿಲೋಮೀಟರ್ ಇರ್ಬೇಕು, 3 ಕಿಲೋಮೀಟರ್ ಇರ್ಬೇಕು ಅಂತಾರ. ಆ 5 ಕಿಲೋಮೀಟರ್ನಾಗ ಅಷ್ಟೇ ಇರಲ್ಲ ಚಿಂತೆ, 50 ಕಿಲೋಮೀಟರ್ ದೂರ ಬಿಟ್ಟು ಕಾಡ್ ಬಿಟ್ಟು 50 ಕಿಲೋಮೀಟರ್ ದೂರ ಇದೆ ಇದು ಜಾಗ. ಹೌದು, ಕಾಡನ್ನ ಬಿಟ್ಟು 50 ಕಿಲೋಮೀಟರ್ ಗಂಟ್ಲೆ ದೂರ ಬಂದು ಮೇಯ್ತಾದವು. ಇವ್ರ ರೂಲ್ಸ್ ಏನೈತಿ, ಕಾಡಿನಿಂದ 5 ಕಿಲೋಮೀಟರ್ ದೂರದಾಗಿದ್ರ ತಂತಿ ಬೇಲಿ ಹಾಕಾಕ ಅವಕಾಶ ಇದೆ. 50% ಸರ್ಕಾರ, 50% ರೈತ ಅಂತಾರ. ಓಕೆ, ಇದು 50 ಕಿಲೋಮೀಟರ್ ದೂರ ಇದ್ರು ಇವಾಗ್ಲೂ ನಿಮ್ಮ ಹತ್ರ ಕೇಳ್ತಾರೆ. ಈಗ 50 ಕಿಲೋಮೀಟರ್ ಐತಿ, ನಮಗೆ ಅದನ್ನ ಅವಕಾಶ ಕೊಡಲ್ಲ ನಾನ್ ತಂತಿ ಬೇಲಿ ಹಾಕಾಕ. ಅಂದ್ರ ಇವ್ರ ಯೋಜನೆಗಳು ಏನದಾವಲ್ಲ ಯಾವ ಅನುಷ್ಠಾನಕ್ ಬರಲ್ಲ ಅಂತ ಯೋಜನೆಗಳದವು. ಓಕೆ ಓಕೆ. ಇವ್ರು ಕೊಡಂತ ಪುಟ್ಗೋಸಿ ಪರಿಹಾರ ನಮಗ್ ಉಪಯೋಗ ಮುಟ್ಟಲ್ಲ. ಇವ್ರ ತಂತಿ ಬೇಲಿ ಹಾಕಾಕ 108 ಸ್ಕೀಮ್ ಇಟ್ರ ಅದು ನಮಗ್ ಮುಟ್ಟಲ್ಲ. ಇವ್ರ ಕಾಡಿಗೆ ತಂತಿ ಬೇಲಿ ಹಾಕ್ಬೋದಲ್ರಿ ಸರ್? ಟೋಟಲಿ ಈಗ ನಿಮ್ಮ ಬೇಡಿಕೆ ಏನ್ ಸರ್? ಈಗ ಏನ್ ಹೇಳ್ಬೇಕು ಅಂತ ಸುದ್ದಿ ಟಿವಿ ಮೂಲಕ? ಅವ್ರ ಚಿಗರಿಗಳು ಅವ್ರ ಅಡವ್ಯಾಗ ಇರ್ಲಿ, ನಮ್ ಹೊಲಕ್ ಬರದಂಗ ಅವ್ರ ಅಲ್ಲೇ ಸರ್ಕಾರದಿಂದನ ಅದಕ್ಕ ತಂತಿ ಬೇಲಿ ಹಾಕಿ ಕಾಡ್ನಾಗ ಅಲ್ಲೇ ಅದಕ್ಕ ಆಹಾರ ನೀರು ವ್ಯವಸ್ಥೆ ಮಾಡ್ಲಿ. ಆದ್ರ ನಮ್ ಹೊಲಕ್ ಬಿಟ್ಟು ನಮಗ್ ಪುಟ್ಗೋಸಿ ಪರಿಹಾರ ಕೊಡೋದು ಬೇಡ. ನಮ್ ಹೊಲಕ್ ಬಿಟ್ಟು ನಮ್ದ್ರ ಮೇಯಿಸ್ತಾರ ಅಂದ್ರ ವರ್ಷಕ್ಕೆ 50,000 ಕೊಡ್ಲವ್ರೆ, ನಾವ್ ಹತ್ತಿ ಮೇಯಿಸಿ ತಿನ್ನಿಸಿ ಇರ್ತೇವೆ ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.